ಆತ್ಮೀಯ ವೀಕ್ಷಕ ಬಂಧುಗಳೇ, ಈ ದಿನ ನಾನು ಸುಂದರವಾಗಿರ್ತಕ್ಕಂಥ ಒಂದು ಕನ್ನಡದ ಒಂದು ಅದ್ಭುತವಾದಂತಹ ಕನ್ನಡ ಚಲನಚಿತ್ರ ಜೀವನ ಚೈತ್ರದ ಅಮೋಘವಾದ ಗೀತೆಯನ್ನ, ಸೆಮಿ ಕ್ಲಾಸಿಕಲ್ ಗೀತೆಯನ್ನ ಗಾಯನ ಮತ್ತೆ ವಾದನವನ್ನು ಪ್ರಸ್ತಾವ ಮಾಡ್ತೀನಿ. ಇದರ ಸಂಪೂರ್ಣ ಸ್ವರ ಪ್ರಸ್ತಾರವನ್ನು ತಿಳಿಸ್ತೀನಿ. ಅದಕ್ಕೂ ಮುನ್ನ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನ ಕಾರಿದಂತ ಕಾಮೆಂಟ್, ಶೇರ್, ಲೈಕ್ ನೀಡಿ. ಆತ್ಮೀಯ ವೀಕ್ಷಕ, ಚಿತ್ರ ಜೀವನ ಚೈತ್ರ 1992ರ ಇಸ್ವಿಯಲ್ಲಿ ತೆರೆಕಂಡ ಕನ್ನಡದ ಅಮೋಘವಾದ ಕನ್ನಡ ಚಲನಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಸರ್, ಮಾಧವಿ ಮೇಡಮ್, ಬಾಲರಾಜ್ ಸರ್, ಅಭಿಜಿತ್ ಸರ್, ಗುರುದಾಸ್ ಸರ್, ಸುಧಾರಾಯಣ ಮುಂತಾದ ಅಮೋಘ ನಟರು ಅಭಿನಯಿಸಿದ್ದಾರೆ. ಇದೊಂದು ಸೆಮಿ ಕ್ಲಾಸಿಕಲ್ ಸಾಂಗ್. ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ. ಇದರಲ್ಲಿ ಒಂದು ಅಮೋಘವಾದಂತ ಸೆಮಿ ಕ್ಲಾಸಿಕಲ್ ಸಾಂಗ್ ತಾವೆಲ್ಲ ಕೇಳಿದಿರಿ, ಎಲ್ಲರಿಗೂ ಗೊತ್ತಿದೆ. ನಾದಮಯ ಈ ಲೋಕವಿಲ್ಲ ಎಂಬತಕ್ಕಂಥ ಹಾಡು. ಈ ಹಾಡಿನ ಒಂದು ಗಾಯನ, ವಾದನ ಮತ್ತೆ ಸ್ವರಪ್ರಸ್ತಾರ ಬಗ್ಗೆ ತಿಳಿಸ್ತೀನಿ. ಮ್ಯೂಸಿಕ್ ಇನ್ ಕನ್ನಡ ಚಾನೆಲ್ ನಲ್ಲಿ ಮೇಡಮ್ ಅವರು ಇದನ್ನ ನೋಟ್ಸ್ ನ ವೋಕಲ್ ಮಾಡಿದ್ರು. ಅದರಲ್ಲಿ ನನ್ನ ಅನುಭವಕ್ಕೆ ಸಂಬಂಧಪಟ್ಟ ಕೆಲವೊಂದನ್ನ ಆಲ್ಟ್ರೇಷನ್ ಮಾಡ್ಕೊಂಡು ನಾನು ಇದನ್ನ ಇದು ಮಾಡ್ತೀನಿ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ತುಂಬಾ ಚೆನ್ನಾಗಿ ನೋಟ್ಸ್ ನ ಮಾಡಿದ್ರು. ಅದರಲ್ಲಿ ಕೆಲವೊಂದನ್ನ ಸಂಗತಿಗಳನ್ನ ಕೆಲವೊಂದು ನಾನು ನುಡಿಸೋ ಮಟ್ಟಿಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅವ್ರಿಗೆ ಧನ್ಯವಾದಗಳು. ಇದರಲ್ಲಿ ನನ್ನ ಅನುಭವದ ಪ್ರಕಾರ ನಾನು ಇದರಲ್ಲಿ ಹೇಳ್ತೀನಿ. ಈ ಚಿತ್ರ ಜೀವನ ಚೈತ್ರ ನಾದಮಯ ಹಾಡು. ಅದರಲ್ಲಿ ಸಾಹಿತ್ಯ ಚೂದಿಯ ಶಂಕರ್ ಸರ್ ಬರೆದಿದ್ದು, ಸಂಗೀತ ಈ ಚಲನಚಿತ್ರ ಸಂಗೀತ ಉಪೇಂದ್ರ ಕುಮಾರ್ ಸರ್. ಇದು ಹಿಂದೆ 1980ರ ದಶಕದಲ್ಲಿ ಈ ಹಾಡು ಪ್ರಿಪೇರ್ ಆಗಿತ್ತು ಎಂ ರಂಗರಾವ್ ಸರ್ ಕಾಲದಲ್ಲಿ. ಅದನ್ನ ಕಾರ್ಯರೂಪವಾಗಿ ಯಥಾವತ್ತಾಗಿ ಕೆಲವು ಆಲ್ಟ್ರೇಷನ್ಗಳನ್ನ ಮಾಡಿ ಉಪೇಂದ್ರ ಕುಮಾರ್ ಸರ್ ಇದಕ್ಕೆ ಹಾಕೊಂಡ್ರು ಫಿಲ್ಮ್ಗೆ. ತುಂಬಾ ಮಾಧುರ್ಯಪೂರ್ಣವಾದಂತಹ ಗೀತೆ. ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ರಾಜ್ಕುಮಾರ್ ಸರ್ಗೆ ದೊರೆತು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸುಮಾರು ಒಟ್ಟು 5 ರಾಗಗಳು ಬರ್ತದೆ. ಆ 5 ರಾಗಗಳ ಬಗ್ಗೆ ನಾನು ನನ್ನ ಅನುಭವದ ಪ್ರಕಾರ ತಿಳಿಸ್ತೀನಿ. ಇದರಲ್ಲಿ ಮೊದಲನೇ ಆಲಾಪ, ಇದು ಮೂಲ ಹಾಡು ತೋಡಿ ರಾಗ, ಹನುಮ ತೋಡಿ ರಾಗ, 8ನೇ ಮೇಳಕರ್ತ ರಾಗಾಂಗ ರಾಗದಲ್ಲಿ ಅಂತ ಇದು. ಬಟ್ ಮೊದಲನೇ ಆಲಾಪದಲ್ಲಿ ಜಾಸ್ತಿ ರೀ ಟು ಪ್ರಯೋಗ ಆಗೋದ್ರಿಂದ ಕನಕಾಂಗಿ ರಾಗದ ಆಲಾಪದ ರಸವನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಕನಕಾಂಗಿ ರಾಗ ಕರ್ನಾಟಕ ಸಂಗೀತದ ಮೇಳಕರ್ತದ 1ನೇ ರಾಗ. ಅದರ ಸ್ಕೇಲ್ ನೋಡಿ, ಮೊದಲನೇ ಆಲಾಪ ಕನಕಾಂಗಿ ರಾಗದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ತಿಳಿಸ್ತೀನಿ ಅದ್ರ ಸ್ಕೇಲ. ಸಿ ಶಾರ್ಪ್ ಕಪ್ಪೊಂದು, ಷಡ್ಜ, ಶುದ್ಧ ಋಷಭ, ಶುದ್ಧ ಗಾಂಧಾರ, ಶುದ್ಧ ಮಧ್ಯಮ ಪಂಚಮ, ಮತ್ತೆ ಶುದ್ಧ ದೈವತ, ಶುದ್ಧ ನಿಷಾದ, ತಾರಾ ಸಜ್ಜ. ಇದು ಆರೋಹಣ ಕ್ರಮ. ಅವರೋಹಣ ಕ್ರಮದಲ್ಲಿ ತಾರಾ ಸಜ್ಜ, ಶುದ್ಧ ನಿಷಾದ, ಶುದ್ಧ ದೈವತ, ಪಂಚಮ, ಶುದ್ಧ ಮಧ್ಯಮ, ಶುದ್ಧ ಗಾಂಧಾರ, ಶುದ್ಧ ಋಷಭ, ಆಧಾರ ಸರ್ಜ. ಇದು ಆಲಾಪ, ಮೊದಲನೇ ಆಲಾಪ. ಇದರಲ್ಲಿ ಹಡಕಾಗಿದೆ ಅಂತ. ಎರಡನೇದು ಹಾಡು ಪ್ರಾರಂಭವಾಗೋದು ಹನುಮ ತೋಡಿಲಿ ಪ್ರಾರಂಭವಾಗುತ್ತೆ. ಹನುಮ ಕೊಡಿ 8ನೇ ಮೇಳ ಕರ್ತರಾಗ. ಹನುಮ ತೋಡಿ ಸ್ಕೇಲು ಅವರಿಗೆ ಗೊತ್ತು. ಸಿ ಶಾರ್ಪ್ ಇಂದ ಸರ್ಜ, ಶುದ್ಧ ಋಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಶುದ್ಧ ದೈವತ, ಕೈಸಿಕಿ ನಿಷಾದ, ತಾರಾ ಸರ್ಜ. ಇದು ಆರೋಹಣ ಕ್ರಮ. ಅವರೋಹಣ ಕ್ರಮದಲ್ಲಿ ತಾರಾ ಸರ್ಜ, ಕೈಸಿಕಿ ನಿಷಾದ, ಶುದ್ಧ ದೈವದ, ಪಂಚಮ, ಶುದ್ಧ ಮಧ್ಯಮ, ಸಾಧಾರಣ ಗಾಂಧಾರ, ಶುದ್ಧ ಋಷಭ, ಆಧಾರ ಸರ್ಜ. ಇದು ಇನ್ನು ಮೋಹನದಲ್ಲಿ ಎಲ್ಲಿ ಇನ್ನು ನೆಕ್ಸ್ಟ್ 3ನೇ ರಾಗ ಮೋಹನ ಶುರುವಾಗುತ್ತೆ. ಯಾವಾಗ ಅಂತಂದ್ರೆ ಅಲ್ಲಿ ಚಿಟೇಶ್ವರ ಬರ್ತದೆ. ಮಧ್ಯದಲ್ಲಿ ಪಾ ಇಂದ ಪ್ರಾರಂಭವಾಗುತ್ತೆ. ಪಾ ಪಾ ಬ ಬ ಗ ಗ ಪ ಗ ಗ ಬ ಗ ರಿ ಸ ರಿ ರಿ ಗ ಗ ಪ ವ ದ ಭ ಗ.
ಇದರಲ್ಲಿ ಮೋಹನ ಬರ್ತದೆ. ಮೋಹನ 28ನೇ ಹರಿಕಾಂಬೋಜಿಯಲ್ಲಿ ಜನ್ಯ ರಾಗ ಹೌಡ ಹೌಡ ವರ್ಗದ ರಾಗ. ಅದರ ಸ್ಕೇಲ್ ಗೊತ್ತಿದೆ, ಸಿ ಶಾರ್ಪಿಂದ ಸರ್ಜ ಚತುರ್ಥಿ ಶುಭ ಅಂತರ್ಗಾಂಧಾರ ಪಂಚಮ ಚತುರ್ದೈವತ ತಾರ ಸರ್ಜ. ಇದು ಆರೋಹಣ ಕ್ರಮ. ಅವರೋಹಣದಲ್ಲಿ ತಾರ ಸರ್ಜ ಚತುರ್ದೈವತ ಪಂಚಮ ಅಂತರ್ಗಾಂಧಾರ ಚತುರ್ಥಿ ಶುಭ ಆಧಾರ ಸರ್ಜ ಇದು. ಇನ್ನು ಹಂಸಾನಂದಿನಲ್ಲಿ ನೆಕ್ಸ್ಟ್ ಬರೋದು ದರ್ಬಾರಿ ಕನ್ನಡ ರಾಗ, 20ನೇ ನಟಭೈರವಿ ರಾಗದಲ್ಲಿ ಜನ್ಯ ರಾಗ. ಇದು ತಮಗೆಲ್ಲ ಇದ್ರ ಗೊತ್ತಿದೆ. ಯಾವಾಗ ಬರ್ತದೆ ಅಂದ್ರೆ ಸಾ ಸಾ ಸ ಸ ಸ ಸಾ ಸಾ ಸ ಸ ಸ ಸಾ ಸಾ ಸ ರಿ ಸ ಧ ದಿ ರಿ ಬ ಬ ಬ ದ ದಿ ರಿ ಬ ಬ ಬ ದ ದ ದ ನಿ ಪ. ಆ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು. ಇದರ ಸ್ಕೇಲು ಸಿ ಶಾರ್ಪಿಂದ ಜಸ್ಟ್ ಒಂದು ವೇವ್ಸ್ ಅದು ಬರೋದು. ಈ ನೆಕ್ಸ್ಟ್ ಲಾಸ್ಟ್ ಬರ್ತದೆ ಸಾನಿ ದಾಮ ಗಾಮ ದಾಮ ಗರಿ ನೀರಿ ಸಾ. ಲಾಸ್ಟ್ ಲೈನ್ ಬರ್ತದೆ. ಅದರಲ್ಲಿ ಆ ಲೈನಲ್ಲಿ ಬರ್ತಕ್ಕಂಥದ್ದು ಹಂಸಾನಂದಿ ರಾಗ. ಹಂಸಾನಂದಿ ರಾಗದ ಬಗ್ಗೆ ತಮಗೆ ಗೊತ್ತಿದೆ. ಮತ್ತೊಮ್ಮೆ ಸಿ ಶಾರ್ಪಿಂದ ಸರ್ಜ ಶುದ್ಧ ರಿಷಭ ಅಂತರ್ಗಾಂಧಾರ ಪ್ರತಿಮಧ್ಯಮ ಚತುರ್ದೈವತ ಕಾಕಲಿ ನಿಷಾದ ತಾರ ಸರ್ಜ. ಇದು ಆರೋಹಣ ಕ್ರಮ. ಅವರೋಹಣ ಕ್ರಮದಲ್ಲಿ ತಾರಾ ಸರ್ಜ ಕಾಕಲಿ ನಿಷಾದ ಚತುರ್ದೈವತ ಚತುರ್ಸ್ಥಿತಿ ದೇವತ ಪ್ರತಿಮಧ್ಯಮ ಅಂತರ್ಗಾಂಧಾರ ಶುದ್ಧ ರಿಷಭ ಆಧಾರ ಸರ್ಜ. ಇದರಲ್ಲಿ ಈ 5 ರಾಗಗಳ ಸಮ್ಮಿಶ್ರಣ ಇದೆ. ಬಟ್ ಹಿಂದೋಳದ ಭಾವ ಸಂಚಾರದ ಮಧ್ಯದಲ್ಲಿ ಗಮದನಿ ಸನ್ನಾದಮಯ ಸಗ ಮದನಿನಾದಮಯ ಅನ್ನೋದಲ್ಲೆಲ್ಲ ಹಿಂದೋಳದ ಭಾವಕ್ರಿಯೆನೂ ಇದೆ. ಹಾಗಾಗಿ ಹಲವಾರು ರಾಗಗಳನ್ನ ಸೇರಿಸಿ ಒಂದು 6 ರಾಗಗಳು. ಹಾಗಾಗಿ ಇಲ್ಲಿ ಅಧಿಕೃತವಾಗಿ ಒಂದು 5 ಅಂತ ಭಾವಿಸಿದ್ದೀನಿ. ಹಾಗಾಗಿ ತುಂಬಾ ಅದ್ಭುತವಾದಂಥ ಗೀತೆ. ಇದನ್ನ ರಾಜಣ್ಣ ಸರ್ ತರ ನಾವು ಹಾಡಕ್ಕಾಗಲ್ಲ, ಸಾಮಾನ್ಯವಾಗಿ ಹಾಡ್ತೀವಿ. ಇದರಲ್ಲಿ ಮೊದಲು ಒಂದು ಆಲಾಪ ಬರ್ತದೆ, ಅಂದ್ರೆ ಗತಿ ಆಲಾಪನ. ನನ್ನ ಒಂದು ಅನುಭವದಲ್ಲಿ ಅದಕ್ಕೆ ಆಲಾಪಕ್ಕೆ ಹಿಂಗೆ ಆಡಬೇಕು ಅಂತಿಲ್ಲ. ಆ ರಾಗದ ಭಾವಕ್ರಿಯೆ ಸಂಚಾರಕವಾಗಿ ಹಾಡ್ತಾರೆ. ಅವರವರು 1 ಗಂಟೆ ಆಡ್ತಾರೆ, ಅರ್ಧ ಗಂಟೆ ಆಡ್ತಾರೆ. ಹಾಗಾಗಿ ಇವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು 1 ನಿಮಿಷ 10 ಸೆಕೆಂಡ್ಗಳ ಕಾಲ ಆಲಾಪ ಆಡ್ತಾರೆ. ಹಾಗಾಗಿ ನಾನು ತಕ್ಕ ಮಟ್ಟಿಗೆ ಹಾಡಿನ ನಂತರ ಹಾಡನ್ನು ಪ್ರಾರಂಭಿಸೋಣ. ಕೊನೆಯಲ್ಲಿ ಸ್ವರಪ್ರಸ್ತುತರ ಬಗ್ಗೆ ತಿಳಿಸ್ತೀನಿ. ಹಾಡನ್ನು ಪ್ರಾರಂಭಿಸೋಣ.
ವಿಶೇಷವಾಗಿ ಆಗಿಲ್ಲ. ಈಗ ನೋಟ್ಸ್ ನಿಮಗೆ ಮುಖ್ಯ. ಆ ನೋಟ್ಸ್ನ ಈಗ ನಾನು ಹೇಳ್ತೀನಿ. ಹಾಡು ನೋಡಿ, ನೀವು ಕನಕಾಗಿ ಹಾಲಪ್ಪ ಇಲ್ಲಿ ಪ್ರಾರಂಭವಾಗಿದೆ. ಹಾಲಾಪಗಳು ಈ ಹಾಡಲ್ಲಿ ಒರಿಜಿನಲ್ ಸಾಂಗ್ ಕೇಳಿಕೊಂಡು ನೋಡಿಸಿದ ಹಾಲಾಪನನ್ನು ನೋಟಿಷನ್ ಮಾಡಿದ ಇಲ್ಲಿ ಪ್ರಾರಂಭ ಪಾಯಿ ಕನಕಾಗಿನಲ್ಲಿ ಹಾಲಾಪನ ತಿಳ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಪಾಯಿ ಪ್ರಾರಂಭವಿದೆ. ಒರಿಜಿನಲ್ ಸಾಂಗ್ ನೋಡ್ಕೊಂಡು ಅದರ ಆಲಾಪನ ಆಡ್ಬೋದು. ಇದು ನಾದಮಯ ಶೀಶಾ ತೋರಿಸ್ತೀನಿ. ಇದನ್ನ ಮೇಡಮ್ ಅವರು ಮ್ಯೂಸಿಕ್ ಕನ್ನಡ ಚಾನೆಲ್ ಅಲ್ಲಿ ನೋಟ್ಸ್ ಮಾಡಿದ್ರು. ಅಲ್ಲಿ ಕೆಲವನ್ನ ನನ್ನ ಸಂಬಂಧಪಟ್ಟ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ವೋಕಲ್ ಹೇಳಿದ್ರು, ಪ್ರಾಕ್ಟಿಕಲ್ ತೋರಿಸ್ತಿದ್ದೀನಿ. ಪ್ರಾರಂಭ ಇದು ಹನುಮಂತೋಡಿ ಪ್ರಾರಂಭ. ನಾದಮಯ ಇದಕ್ಕೆ ಸಾಧನೆ ನಾದಮಯ ಈ ಲೋಕವೆಲ್ಲ ಇಷ್ಟಕ್ಕೆ ಸಾಧನೆ ಆಯ್ತಾ. ಕುಳಲಿಂದ ಗೋವಿಂದ ಆನಂದ ತಂದಿರಲೋ ಇಲ್ಲಿ ನಾದಮಯ. ಮತ್ತೆ ಇನ್ನೊಂದ್ಸರಿ ಹಾಡಿ ನಂತರ ನದಿಯ ನೀರು ಮುಗಿದ ಸಾಲು ಒಳ್ಳೆಯ ಸ್ವರದಿ ಬೆರೆತು ಚೆಲದೆ ಮರೆತು ನಿಂತಿರಲು. ಇದು ನದಿಯ ನೀರು ಮುಗಿದ ಸಾಲು ಒಳ್ಳೆಯ ಸರಿಗರಿ ಸರಿ ಸರಿ ಸಾರಿ ಸರಿಗ ಸರಿಗ ಸರಿಗರಿ ಸರಿ ಸರಿ ಸಾರಿ ನದಿಯ ನೀರು ಮುಗಿದ ಸಾಲು. ನೆಕ್ಸ್ಟ್ ಲೈನ್ ಸ್ವರದಿ ಬೆರೆತು ಚೆಲದೆ ಮರೆತು ನಿಂತಿರಲು ಸರಿ 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 ಸ್ವರದಿ ಬೆರೆತು ಚೆಲದೆ ಮರೆತು ನಿಂತಿರಲು. ಮತ್ತೆ ನಾದಮಯ ನಾದಮಯ ಸಾಧನೆ ಈಗ ಚರಣ ಈ ಚರಣ ಮೇಲಿಂದ ಬರ್ತಿದ್ರು. ಸ್ವರಗಳ ಮಾಧುರ್ಯ ಸೌಂದರ್ಯ ಮೃಗಗಳ ಕಣಿಸೆ ಕಗಳ ಕೊಡಿಸೆ. ಇಲ್ಲಿ ಪ್ರಯೋಗ ಆಗಿದೆ. ನಾ ಹೇಳಲ್ಲ, ಕನಕಾಗಿರಾಗ ಕೋಡಿರಾಗ ಜೊತೆಗೆ ಎರಡು ಮರ್ಜು ಮಾಡಿದ್ದಾರೆ. ಅದ್ಭುತವಾಗಿ ಯಾರು ಗೊತ್ತಾಗಲ್ಲ.
ಆ ಭೇದ ಅಷ್ಟು ಚೆನ್ನಾಗಿ ಮಾಡಿದ್ರು. ಸ್ವರ್ಗೀಯ ಮಾಧುರ್ಯ ಸೌಂದರ್ಯ ಸಹಿತ ಸ್ವರಗಳು ಸ್ವರ ಅಂತ ಹೇಳ್ತೀವಿ ನಾವು. ಇದನ್ನ ತಾಳ ಸ್ವರಗಳು ಮೊದಲು ಪ್ರಾರಂಭವಾಗದೆ ತೋಡಿಗಳಲ್ಲಿ ಆಧಾರ ಸದ್ಯದಿಂದ ಎರಡನೇದು ಅರ್ಥ ಆಯ್ತಾ? ಇಲ್ಲಿ ಆಧಾರ ಸದ್ಯ ಕೆಳಭಾಗ ಕೆಳಗಡೆ ಚುಚ್ಚಿ ಹಾಕಿದ್ದೀನಿ. ಎರಡನೇ ಲೈನ್, ಮೂರನೇ ಲೈನು ಗರಿಸ
ಗ ಇಲ್ಲಿ ನಂತರದ ಗ ಮತ್ತೆ ದಾಯಿ ತಾರಸ ಸ್ಥಾಯಿ ನಂತರ ಬರುವ ಆ ತಾರ ಸರದ ಮೇಲೆ ಬರುವ ಗ ದ ಗ ದ ಗ ಇದು ದ ಗ ಈಗ ಸರಿ ಗ ಸರಿ ಗ ಸರಿ ಗ ಸರಿ ಗ ಸರಿ ಗ ಸರಿ ದ ಗ ದ ಗ ರಿ ಗ ಮ ಗ ಸರಿ ರಿ ಮ ನೀ ರಿ ಮ ಗ ಸರಿ ಅಂತ ಬರ್ತದೆ. ಹಾಗೆ ರಿ ಗ ಮ ಗ ಸರಿ ಆಲೇನು ರಿ ಗ ಮ ಗ ಸರಿ ರಿ ಗ ಮ ಗ ಸರಿ ರಿ ಮ ನೀ ರಿ ಮ ಗ ಸರಿ 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 ಸರ ಸರಿ ಸರಿ ಅದು ಒಟ್ಟಿಗೆ ಬರ್ತದೆ. ಅದು ಸರ ಸರಿ ಸರಿ ನಿ ಸರಿ ಗ ಮ ಸರಿ ನಿ ಸರಿ ಗ ದರಿ ಗ ದರಿ ಗ ಮ ಗ ದರಿ ಗ ಮ ಗ ದರಿ ಇನ್ನೊಂದು ಸರಿ ಹೇಳಿದ್ನ ರಿ ಗ ಮ ಗ ಸರಿ ರಿ ಮ ನೀ ರಿ ಮ ಗ ಸರಿ ಸರ ಸರಿ ಸರಿ ನಿ ಸರಿ ಗ ಮ ಸರಿ ನಿ ಸರಿ ಗ ದರಿ ದರಿ ಗ ಮ ಗ ದರಿ ಸರಿ ಗರಿ ಸರಿ ಗರಿ ಸರಿ ಗ ಗ ಮ ಗ ದರಿ ಸನ್ನಾದ ಮ ಇಲ್ಲಿ ಸೂಕ್ಷ್ಮ ನೋಡಿ ನೋಡಿ ರಿ ಗ ಮ ಗ ಸರಿ ರಿ ಮ ನೀ ರಿ ಮ ಗ ಸರಿ ಸರ ಸರಿ ಸರಿ ನಿ ಸರಿ ಗ ಮ ಗ ಸರಿ ನಿ ಸರಿ ಗ ದರಿ ಗ ಮ ಗ ದರಿ ಸರಿ ಗರಿ ಸರಿ ಗರಿ ಸರಿ ಗ ಮ ಗ ದರಿ ಸನ್ನಾದ ಮ ಇದು ತೋಡೆ ಆದರೆ ನೆಕ್ಸ್ಟ್ ಮೋಹನದ ಬರ್ತದೆ. ಪ ಪ ಪ ಗ ಮ ಗ ಗ ಮ ಗ ಗ ಮ ಗ ಧ ಸ ಸ ರಿ ಗ ಗ ಪ ಪ ಮ ಗ ಪ ಪ ಪ ಪ ಗ ಗ ಮ ಗ ಗ ಮ ಗ ಆದರ ಸಸ ಕೆಳ ಮ ಗ ಧ ಸ ಸ ರಿ ಗ ಗ ಪ ಪ ಮ ಗ ದ ದ ದ ಗ ದ ದ ರಿ ಸ ದ ದ ಪ ಸ ದ ಪ ಗ ರಿ ಸ ರಿ ಗ ಮ ಸ ದ ಮತ್ತೊಮ್ಮೆ ಹೇಳ್ತೀನಿ ಮೋಹನದ ಪ ಪ ಪ ಗ ಮ ಗ ಗ ಮ ಗ ಗ ಮ ಗ ಸ ಸ ಗ ಗ ಮ ಗ ಗ ಮ ಗ ಧ ಸ ಸ ರಿ ಗ ಗ ಪ ಮ ಗ ದ ದ ದ ಗ ದ ದ ರಿ ಸ ದ ದ ಪ ಸ ದ ಪ ಗ ರಿ ಸ ರಿ ಗ ಮ ಸ ದ. ಈಗ ದರ್ಬಾರಿ ಕನ್ನಡದ ಒಂದು ರಾಗದ ಒಂದು ಸೇಮ್ ಬರೋದು ಅಷ್ಟೇ, ಜಾಸ್ತಿ ಇಲ್ಲ. ಅದು ಸಾ ಸಾ ಸ ಸ ಸಾ ಸಾ ಸ ಸಾ ಸಾ ಸ ರಿ ಸ ಗ ನಿ ಪ ಮ ಗ ನಿ ಪ ಮ ಗ ನಿ ಪ ಮ ಗ ದ ದ ದ ದ ನಿ ಪ ಮತ್ತೊಮ್ಮೆ ಸಾ ಸಾ ಸ ಸ ಸಾ ಸಾ ಸ ಸಾ ಸಾ ಸ ರಿ ಸ ಗ ನಿ ನಿ ಪ ಮ ಗ ನಿ ಪ ಮ ಗ ನಿ ಪ ಮ ಗ ದ ದ ದ ದ ನಿ ಪ ಇನ್ನೊಂದೆಲ್ಲಪ್ಪ ಆ ಆಲಾಪ ಒರಿಜಿನಲ್ ಕೇಳಿಕೊಂಡು ಬಿಡಿಸಿಕೊಳ್ಳಿ. ನೆಕ್ಸ್ಟ್ ಕೊನೆಯ ಸ್ಟ್ಯಾಂಡಲ್ಲಿ ಅವಸರ ನಂತರ ಪ್ರಯೋಗ ಆಗುತ್ತೆ. ಅಂಶನಲ್ಲಿ ಸಾ ರಿ ಗ ಮ ಗ ಮ ಗ ಮ ಗ ರಿ ಸ ಮತ್ತೊಮ್ಮೆ ಸಾ ರಿ ಗ ಮ ಗ ಮ ಗ ಮ ಗ ರಿ ಸ ನಿ ಸ ಸ ಗ ರಿ ಮ ಗ ಗ ಗ ಮ ಗ ಗ ಗ ಮ ನಿ ಗ ಸ ರಿ ಗ ರಿ ಸ ಸರಿ ಗ ರಿ ಗ ನಿ ಸ ರಿ ಸ ರಿ ಗ ರಿ
ನಾಲ್ಕು ಹೇಳಿ ಅಂತ ಶುರು ಮಾಡಿ ತೋಮ್ತನನ ಅಂತ 4 ಬಾರಿ ಹೇಳಿ ಆಸರೆ ಅವಸರದ ತೋಮ್ತನನ ಪ್ರಾರಂಭ ಆಗುತ್ತೆ. ಇಲ್ಲಿ ಪ್ರಾರಂಭ ಆಗುತ್ತೆ. ತುಂಬಾ ಕಲಿತು ಅದನ್ನು ಎಷ್ಟು ಸಾರಿ ಪ್ರಾಕ್ಟೀಸ್ ಮಾಡೋದು ಸಾಲವಿಲ್ಲ, ಅಷ್ಟು ಮಾಧುರ್ಯಪೂರ್ಣವಾಗಿರ್ತಕ್ಕಂತಹ ಹಾಡು. ಹಾಗಾಗಿ ನುಡಿಸಿಕೊಂಡು ಹಾಡೋದಿದೆಯಲ್ಲ, ಇದು ತುಂಬಾ ಕಠಿಣದ ಪರಿಶ್ರಮದ ಕೆಲಸ. ಒಬ್ಬರು ಹೇಳಿ ನುಡಿಸ್ತಾ ಇದ್ರೆ ಒಬ್ರು ಹಾಡ್ತಾ ಇದ್ರೆ ಬಾಯಿ ಬರ್ತಿದೆ ನೋಡಿ, ಎಷ್ಟು ಉದಾಹರಣೆ ತೋರಿಸ್ತೀನಿ. ಸ ಮ ಗ ರೇ ಗ ಮ ರಿ ಸ ನ ಗ ಮ ಗ ನಿ ಗ ಮ ಗ ರಿ ಸ ದ ಮ ಗ ರಿ ಸ ಮ ಗ ರಿ ಸ ದ ನಿ ಸ ರಿ ಗ ಮ ಗ ರಿ ಸ ನ ಗ ಮ ಗ ಗ ರಿ ಸ ನಿ ರಿ ಸ ನಿ ದ ಮ ಗ ಸ ಗ ಮ ಗ ರಿ ನ ಗ ಮ ಗ ಸ ರಿ ಗ ರಿ ಸ ನಿ ಗ ರಿ ಸ ನಿ ಗ ಮ ಗ ರಿ ಸ ಗ ದ ಗ ರಿ ಗ ಮ ಗ ರಿ ಸ ನಿ ಮ ನಿ ರಿ ಮ ಗ ರಿ ಸ ನಿ ಸ ಸ ರಿ ಸ ರಿ ನಿ ಸ ನಿ ಗ ಮ ರಿ ಸ ನಿ ನಿ ಸ ನಿ ಗ ದ ರಿ ಗ ಮ ಗ ರಿ ಸ ನಿ ಗ ರಿ ಗ ಹ ರಿ ಗ ಮ ಗ ರಿ ಸ ಗ ಮ ಗ ಮ ರಿ ಸ ನ ಗ ಮ ಗ ಪ ಪ ಪ ಗ ಪ ಗ ಗ ಪ ಗ ಪ ಗ ಗ ಸ ಸ ರಿ ಗ ಗ ಮ ದ ಗ ದ ಗ ಗ ರಿ ಸ ದ ಪ ಸ ದ ರಿ ಸ ರಿ ಗ ಪ ಸ ದ सा 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 रि ಸ ದ ನಿ ರಿ ಪ ಮ ಪ ದ ನಿ ರಿ ಪ ಮ ಪ ದ ನಿ ರಿ ಪ ಮ ಪ ದ ದ ನಿ ಪ ಆ ಆ ಆ ಸ ನಿ ದ ಮ ಗ ಮ ತ ಮ ಗ ರಿ ಸ ರಿ ಸ ಸ ಗ ರಿ ಮ ಗ ಗ ಮ ಮ ಮ ಗ ಗ ಮ ನಿ ಗ ದ ಸ ರಿ ಗ ರಿ ಸ ರಿ ಗ ರಿ ಗ ನಿ ಸ ರಿ ಸ ರಿ ಗ ರಿ ಸ ನಿ ಗ ಮ ಗ ರಿ ಸ ಗ ಗ ರಿ ನ ಓಂ ತ ನ ನ ನ ಓಂ ತ ನ ನ ಓಂ ತ ನ ನ ಓಂ ತ ನ ಓಂ ತ ನ ಈ ರೀತಿ ಬರ್ತದೆ. ಅಂದ್ರೆ ಕಂಟಿನ್ಯೂ ಹಾಡ್ಕೊಂಡು ಹೋದ್ರೆ ಒಬ್ಬರು ಒಂದು ನುಡಿಸಿಕೊಂಡು ಹೋಗ್ತೀನಿ ಇದನ್ನ ಕರೆಕ್ಟಾಗಿ ಸುಸ್ತು ಹಾಡಬಹುದು. ಕೀಬೋರ್ಡ್ ಅಲ್ಲಿ ನುಡಿಸಿಕೊಂಡು ನಾನೇ ನುಡಿಸಿಕೊಂಡು ನಾನೇ ಹಾಡ್ತೀನಿ ಅಂದ್ರೆ ತುಂಬಾ ಎಫೆಕ್ಟ್. ಕೈ ಬಂದ್ರೆ ಬಾಯಿ ಬಂದ್ರೆ ಯಾಕೆಂದ್ರೆ ಎರಡು ಅದು ಇಲ್ಲಿ ಗಮ ಕಳಿಸಕ್ಕೆ ಆಲಾಪಗಳು ಹೆಚ್ಚಿಗೆ ಇರೋದ್ರಿಂದ ನುಡಿಸಿಕೊಂಡಾಗ ಹಾಡೋದು ಕಷ್ಟ. ಬೇರೆ ನುಡಿಸ್ತಾ ಹಾಡಬಹುದು ಅಥವಾ ಟ್ರ್ಯಾಕ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡೋದು ಅದ್ಭುತವಾಗಿ ಹಾಡಬಹುದು. ಚೆನ್ನಾಗಿ ಅಭ್ಯಾಸ ಮಾಡಿ ತಮಗೆ ಅನುಕೂಲ ಅಪ್ಲೋಡ್ ಮಾಡಿದ್ದೀನಿ. ಇದರ ಮೂಲ ಸ್ವರ ಪ್ರಸಾರವನ್ನು ಮೇಡಮ್ ಅವರ ಚೆನ್ನಾಗಿ ಮೇಡಮ್ ಮಾಡಿದವರು ಧನ್ಯವಾದ ತಿಳಿಸಿದ್ದೀನಿ. ಅವರು ಹೋಗ ತಿಳಿಸಿದ್ರು ಪ್ರಾಕ್ಟಿಕಲ್ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನು ನಾನು ಬದಲಾವಣೆ ಮಾಡಿಕೊಂಡು ತಿಳಿಸಿದ್ದೀನಿ. ಎಲ್ಲರೂ ಅನುಕೂಲ ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ಭೇಟಿ ಮಾಡ್ತೀನಿ. ಅಲ್ಲಿ